ಯಾಕೆ ಬದಿ ಅವತ್ತು ಲೆಟ್ರು ಬಂದಾಗಿಂದ ಸಖತ್ತು ಬೇಜಾರಾಗಿದೆಯಾ ನೀನಂತುನ್ವೆ. ಯಾಕೆ ಅಂತನೇ ಗೊತ್ತಾಯ್ತಿಲ್ಲ. ಯಾಕೆ ಅದ್ರ ಬಗ್ಗೆ ಯಾಕೆ ಟೆನ್ಷನ್ ತಗಂತೀಯ? ನೀನು ತೆಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ನೀನು ಯಾಕಲೇ ಸುಮ್ಕೆನೆಯ? ಆ ಹಿಂಗೆಲ್ಲ ಬೇಜಾರು ಮಾಡ್ಕೊಂತೀಗ ಹೇಳು. ಬಿಡು, ತೆಪ್ಪು ಮಾಡಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೀನು ಸುಮ್ಕೆ ಇರೋದು ಕಲಿ ನೀನು ನೋಡು. ಇವಾಗ ಈಗ ನಿನ್ನ ಗಂಡಂಗೆಲ್ಲ ಇಷ್ಟೇನು ಹೇಳೋದು ಹಿಂಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವಣ್ಣ ಇಂತಾಗ ಮಾತಾಡ್ತೀನಿ. ಅಣ್ಣ ಪೊದ್ದು ಅಂತೊಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಅದ್ರ ಬಗ್ಗೆ ನೀ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕುಂತ್ಕೊಬೇಡ. ನೀನು ಬಾ ಸುಮ್ಕೆ ನೀಯ ಜಯಮ್ಮ. ನನಗವ್ರು ಯಾರು ಲೆಟ್ರು ಬರೆದ್ರು ಅದು ಇದು ಅದೆಲ್ಲ ನನಗೇನು ಅನ್ನಿಸ್ತಿಲ್ಲ. ನನಗೆ ಯಾರು ಲೆಟ್ರು ಬರೆದ್ರು ಅಂತ. ಆದರೆ ಯಾರೋ ಬೇಕು ಅಂತ ಬರೆದವ್ರೆ, ಬೇಕು ಅಂತ ಬರೆದು ನಾನು ತಗ್ಲಾಕಕ್ಕೆ ಬರ್ದವ್ರೆ ಅಂದಮೇಲೆ ನಾನು ಅದು ಹೆಂಗೆ ಸುಮ್ಮನೆ ಇದ್ದೀನಿ 3 ದಿನದಿಂದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಇದಕ್ಕೇನಾದರೂ ಪಿಲಾನ್ ಮಾಡಬೇಕಲ್ವಾ? ಈ ಪೊದ್ದಿ ಸುಮ್ಕೆ ಇದ್ದರೆ ಅದೇನು ಅಂತಾರಲ್ಲ, ನನಗೇನಿ ಅವಮಾನ. ಸುಮ್ಕೆ ಇದ್ದಷ್ಟು ನನಗೆ ಅವಮಾನ. ನನಗೆ ಸುಮ್ಮನೆ ಇರೋಕ್ಕೆ ಇಷ್ಟನೂ ಇಲ್ಲ. ಈಗ ಅವಳಿಗೆ ಸರಿಯಾಗಿ ಒಂದು ಪಿಲಾನ್ ಮಾಡ್ತೀನಿ ನೋಡು. ಬಂದು ಹೆಂಗೆ ತಗ್ಲಾಕಬೇಕು ಅವರು ಅಂತಂದರೆ ಅದು ಯಾವನು ಬರ್ದವನು ಅವನು ಸರಿಯಾಗಿ ಏನಿಯ ತಗ್ಲಾಕಬೇಕು. ಆ ಚಿಕ್ಕ ಹುಡುಗನ ಕೇಳ್ತೀನಿ ಅಂತ ಹೇಳ್ದಲ್ಲ, ಆ ಚಿಕ್ಕ ಹುಡುಗನೊಂದು ಕಿತ ಕೇಳು. ಏ ಹುಡುಗಂಗೆ ಏನು ಗೊತ್ತಾಗಲ್ಲ. ಮಕ ಮುಚ್ಕೊಂಡು ಕೊಟ್ಟವ್ರೆ ಎಲ್ಲನೂ. ಮಕ ಮುಚ್ಕೊಂಡು ಕೊಟ್ಬಿಟ್ಟು ಮಕ ಮುಚ್ಕೊಂಡೇನಿಯ ವ್ಯವಹಾರಗಳು ಮಾಡಿದ್ರೆ ಆ ಮಗುಗೆ ಏನು ಗೊತ್ತಾಯ್ತದೆ ಹೇಳು? ಈಗ ನಾವು ಟೆನ್ಷನ್ ಯಾಕೆ ತಗೋಬೇಕು? ಆ ಹುಡುಗನ ಕೇಳಿ ಯಾರಪ್ಪ ಏನಪ್ಪ ಎತ್ತಪ್ಪ ಅದೆಲ್ಲ ಬೇಕಾಗಿಲ್ಲ. ಮಾಡಿದ್ರೆ ಮಾಸ್ಟರ್ ಪಿಲಾನೇನಿಯ ಮಾಡಬೇಕು. ಜೇಮ ಒಂದು ಎಕ್ಸಸೈಸು ಪೆನ್ನು ಎತ್ಕೊಂಬಿಟ್ಟು ಬಾ ಹೊಲ್ತಕ್ಕೆ ಹೋಗೋಣ. ಅದೇನೋ ಅಂತಾರಲ್ಲ, ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತಾರಲ್ಲ. ಪತ್ರನೂ ಅಷ್ಟೇನಿಯ, ಪತ್ರ ಬರೆಯೋದ್ರಿಂದನೇ ಸಾಲ್ವ್ ಮಾಡ್ಕೋಬೇಕು. ನಾನು ಪತ್ರ ಬರಿತೀನಿ. ಲೇ ಪೊದ್ದಿ, ನಿಂಗೇನು ತಲೆ ಕೆಟ್ಟೈತೇನೆ? ಯಾಕಲೇ ಹಿಂಗಾಡಿಗೆ ನೀನು? ಯವ್ವ, ಈಗ ನಿನ್ನ ಗಂಡಂಗೆ ಗೊತ್ತಾದ್ರೆ ನೀನು ಪತ್ರ ಬರೆಯೋದು ನಿನ್ನ ಮ್ಯಾಲೆ ಇನ್ನೂ ತೀರಾ ಡೌಟ್ ಪಟ್ಬಿಡ್ತಾನೆ ಕಣ್ಪದ್ದಿ. ಬ್ಯಾಡ ಕಣ್ಪದ್ದಿ, ಬ್ಯಾಡ. ನನ್ನ ಮಾತು ಕೇಳು, ಬ್ಯಾಡ. ಜಯಮ್ಮ, ನಾನು ಒಂದೇ ಪತ್ರಕ್ಕೆ ಮುಕ್ತಾಯ ಮಾಡ್ತೀನಿ ಬಾ ನೀನು. ನಾನೇನು 50 ಪತ್ರ ಬರ್ಕೊಂಡು ಲವ್ ಅಂತ ಕುಂತ್ಕೋತೀನಿ ಅಂತ ಅನ್ಕೊಬಿಟ್ಟ? ಎಂಥದೂ ಇಲ್ಲ. ನಾನಂತೂ ಏನು ಮಾಡ್ತೀನಿ ಅಂತ ನೋಡಿವಂತೆ ಬಾ. ಸರಿ, ಆದರೂ ಹುಷಾರ್ ಕಣಮ್ಮಿ. ಈ ವಿಷಯ ಸುಮ್ಮನೆ ನಿನ್ನ ಗಂಡಂಗೆ ಗೊತ್ತಾಗ್ತಿದ್ದಂಗೆ ಏನೇ ನಡೆಸ್ಬೇಕು. ಪಕ್ಕದ ಇರೋರ್ಗೂ ಗೊತ್ತಾಗಕ್ಕಿಲ್ಲ, ಅದಕ್ಕೆ ತಾನೇ ಹೊಲ್ತಕ್ಕೆ ಹೋಯ್ತಿರೋದು. ಬಾ, ಒಂದು ಎಕ್ಸಸೈಸು ಒಂದು ಪೆನ್ನು ಎತ್ಕೊಂಡು ಬಾ, ಬರೀತೀನಿ. ಅಯ್ಯೋ ಶಿವ, ಈ ಪದ್ಯ ಅವನಿಗೆ ಲೆಟ್ರ್ ಬರೆಯೋದು, ಅವನು ಐ ಲವ್ ಯು ಸೋ ಮಚ್ ಚಿನ್ನ ಅಂತ ಬರೆಯೋದು, ಇವಳು ಅವ್ನ ಪತ್ರಕ್ಕೆ ಸೋತೋಗ್ಬಿಟ್ಟು ಅಯ್ಯೋ ಚಿನ್ನ ನೀನು ಬಿಟ್ಟಿರೋಕ್ಕಾಗಕ್ಕಿಲ್ಲ ಚಿನ್ನ ಅಂತ ಹೇಳ್ಬಿಟ್ಟು ಹೇಳೋದು. ಹಂಗೆಲ್ಲ ಮಾಡಿ 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 ಆಮೇಕಿಂದ ಇವಳೇನೋ ಓಡ್ಗಿಡೋದ್ಲು ಅಂತಂದರೆ ಅಯ್ಯೋ ಎಲ್ಲ ನನ್ನ ಮೇಲೆ ಬರ್ತದೆ. ಇದೆಲ್ಲ ನನಗೆ ಯಾಕೆ ಬೇಕು? ಆದ್ರೂ ಕಷ್ಟನೋ ಸುಖನೋ ಪದ್ದಿ ಪರ ನಿಂತ್ಕೊಳ್ಳೋದು ನನ್ನ ಧರ್ಮ. ಆ ಪದ್ದಿ ಪರ ನಿಂತ್ಕೋಬೇಕು, ನಿಂತ್ಕೊಂತೀನಿ ಅಷ್ಟೇ. ನೀನಿಯ ಹಾಗಿದ್ದಾಗಲಿ. ನೋಡ್ದ ಪದ್ದಿ ಬಿಲ್ಲ 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 ಅಂತ ಹೇಳ್ಬಿಟ್ಟು ಒದ್ದಾಡ್ತಾವಳೆ. ನಾನು ನೋಡ್ದೆ, ಒಳ್ಳೆ ಒದ್ದಾಡ್ಕೊಂಡು ಸಾಯ್ತಾವಳು ಬಾ ವಿಲ 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 ಅಂತ. ನನಗಂತೂ ನಗು ಗೊತ್ತಾಯ್ತು. ನನಗಂತೂ ಅವ್ರು ವಿಲ 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 ಒದ್ದಾಡೋದು ನೋಡ್ಬಿಟ್ಟು ಲೇ. ಆದರೆ ನಮ್ಮ ಅಣ್ಣ ಯಾಕೆ ಇನ್ನೂ ಮನೆಯಿಂದ ಈಚೆ ಕಡೆಗೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕಬೇಕು ತಾನೇ. ಮನೆಯಿಂದ ಈಚೆ ಕಡೆಗೆ ಹಾಕ್ತಿದ್ದಂಗೆ ಇದು ಯಾಕೆ ಹಿಂಗೆ ಸುಮ್ಮನವನಲ್ಲ, ಮನೆಯಿಂದ ಈಚೆ ಕಡೆಗೆ ಹಾಕಿಲ್ವಲ್ಲ, ಹೆಂಗನ ಮಾಡಿ ಹಾಕನ ಅಂತ ಅನ್ಕೊಂಡ್ರೆ ಆಯ್ತಿಲ್ಲ. ನಮ್ಮ ಅಣ್ಣ ಹಿಂಗೆ ಇನ್ನೊಂಚೂರು ತಲೆಗೆ ತುಂಬಿಟ್ಟು ನಮ್ಮ ಅಣ್ಣ ಹಿಂಗೆ ಹೊಸಿ ಧೈರ್ಯ ಹೇಳ್ಬಿಟ್ಟು ಬರಬೇಕು. ಅಣ್ಣ ಈ ಮನೆಯಿಂದ ಈಚೆ ಕಡೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಪೊದ್ದಿ ಟೆನ್ಷನ್ ನೋಡ್ತಾ ಇದ್ರೆ ಹಾಲು ಕುಡ್ದಂಗೆ ಆಯ್ತಾಯ್ತು ನನಗಂತೂ. ನಮ್ಮನ್ನೇ ಕಾಲೇಜಿಗೆ ಬಿಡಿಸಿದ್ಲಲ್ವ, ಕಾಲೇಜ್ಗೆ ಹೆಂಗೋ ಹೋಗ್ಕೊಂಡು ನೆಮ್ಮದಿಗಿದ್ವಿ, ನಮ್ಮನ್ನೇ ಬಿಡಿಸ್ಬಿಟ್ಲು ಅಲ್ವಾ. ಅದೇ ಮತ್ತೆ ಹೆಂಗೋ ನೀವು ಮುಂದೆಗಿದ್ವಿ, ನಾನು ನೀನು ನೆಮ್ಮದಿನಾಗಿದ್ವಿ. ಆದರೆ ನೋಡು ಎಂಥ ಕೆಲಸ ಮಾಡ್ಬಿಟ್ಲು ಇವಳೇನೇ. ಅದಕ್ಕೆ ನಮ್ಮ ನೆಮ್ಮದಿಯನ್ನು ಕೆಡಿಸಿರುವ ಪದ್ದಿಗೆ ಅವಳ ನೆಮ್ಮದಿನೂ ಕೆಡಿಸ್ತಾ ಇದ್ದೀವಿ ಅಷ್ಟೇನೇ. ಅವಳಂತೂ ನೆಮ್ಮದಿಗಿಲ್ಲ ಬಿಡು. ಮೊದಲು ಎಷ್ಟು ಕುಣಿದಾಡೋಳು, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಸಾಯೋಳು. ಆದರೆ ಇವಾಗ ನಮ್ಮ ತಂಟೆಗೆ ಬರ್ತಾ ಇಲ್ಲ. ಹೌದೌದು, ಸರಿ ಬಾ. ಅಣ್ಣ ಎಲ್ಲೋನೋ ಅಣ್ಣ ಇಂತ ಹೋಗ್ಬಿಟ್ಟು ಒಂಚೂರು ಪಿನ್ನಿಕ್ ಬಿಟ್ಟು ಬರೋಣ ಬಾ. ಅಣ್ಣ ಹಿಂಗೆ ಅಣ್ಣ ಅಂಕಣಣ್ಣ ಹಿಂಗೆ ಅಂಕಣಣ್ಣ ಅಂತ ಹೇಳ್ಬಿಟ್ಟು ಅವಳ ಮೇಲೆ ಇನ್ನೂ ಚೆನ್ನಾಗಿ ಸುಚ್ಚಿಕ್ಕನ ಬಾ. ಬಾ ಪೊದಕ, ಇದೆಲ್ಲನೂ ಬೇಕಾ ನೀನು ಲೆಟ್ರ್ ಬರೆಯೋದು? ನನ್ನ ಮಾತು ಕೇಳು, ಲೆಟ್ರ್ ಬರೆಯೋದು ಬೇಡ. ನಾನೇ ಕಂಡಿಡಿತೀನಿ ಅಂತ ಹೇಳಿದ್ನಲ್ಲ, ನಂಗೆ ನನ್ನ ವಾರ ಟೈಮ್ ಕೊಡು. ನಾನು ಅವ್ರು ಯಾರು ಅಂತ ಕಂಡಿಡ್ತು ನಿಮ್ಮ ಗಂಡನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಒಪ್ಪಿಸ್ತೀನಿ. ಈಗ ನೀನು ಲೆಟ್ರ್ ಬರೆಯೋದು ಅದೇನ ನಿಮ್ಮ ಯಜಮಾನ್ರು ಗೊತ್ತಾಗೋದು, ಇವಳು ಶುರು ಮಾಡ್ಕೊಂಡವಳೆ ವ್ಯವಹಾರನ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಗೇನೋ ಒಂದು ಗತಿ ಮಾಡೋದು, ಇದೆಲ್ಲನೂ ಬೇಕಾ? ಅದೇ ಪುದ್ದಿ ಬ್ಯಾಡ ಕಣ್ಲೆ ಪುದ್ದಿ, ಬ್ಯಾಡ ಬಿಟ್ಬಿಡೆ. ನಾನು ಹಾಕಿರೋ ಪಿಲಾನು ಫೇಲ್ ಆಗಿರೋ ಅಂತ ಹಿಸ್ಟ್ರಿನೇನಿಯೇ ಇಲ್ಲ ಲೇ. ಈ ಪೊದ್ದಿ ಒಂದು ಪಿಲಾನ್ ಹಾಕವಳೆ ಅಂದರೆ ಅದಕ್ಕೊಂದು ಅರ್ಥ ಇರ್ತದೆ, ಅದಕ್ಕೊಂದು ಬೆಲೆ ಇರ್ತದೆ. ನೀವು ಸುಮ್ಕಿರ್ರಿ, ನೀವೇನಿಯ ನೋಡಿ ನೀವೇನಿಯ ಹೇಳ್ತೀರ ಏನು ಎತ್ತ ಹೆಂಗೆ ಮಾಡ್ಬಿಟ್ಲು ಪೊದ್ದಿ ಅಂತೇಳ್ಬಿಟ್ಟು ನಿಮ್ಗೇನೇ ಗೊತ್ತಾಯ್ತದೆ. ಇಷ್ಟೊಂದೆಲ್ಲ ಪಿಲಾನ್ ಮಾಡ್ಬಿಟ್ಲ ಪೊದ್ದಿ ಅಂತೇಳ್ಬಿಟ್ಟು. ಈಗ ಬರಿತೀನಿ ನೋಡು. ನನ್ನ ಪ್ರೀತಿಯ ಸಂಪಿ, ನಿನ್ನನ್ನು ಕಂಡ್ರೆ ನನಗೂ ಭಾಳ ಇಷ್ಟ.
ಹಾ, ಮೊದ್ಲಿಗೆ ನಿನ್ ಪ್ರೀತಿ ನನಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಇವಾಗ ನಿನ್ ಪ್ರೀತಿ ನನಗೆ ಶಾನೇ ಇಷ್ಟ ಆಯ್ತೈತೆ. ನನ್ ಗಂಡಂಗಿನ್ನ ಜಾಸ್ತಿ ನೀನೇ ಇಷ್ಟ ಆಗ್ತಿದ್ಯಾ ನನ್ಗೆ. ಲೇ ಪೊದ್ದಿ ಮನಿಯಾಳಿ, ಏನೇ ಮಾಡ್ತಾ ಇದ್ಯಾ? ಅಂತೂ ಇಂತೂ ಗಂಡನ್ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟ ಏನು? ಅಯ್ಯೋ ಗಂಗಾ, ನನಗೂ ನಿನಗೂ ದೆಡ್ ಬೀಳ್ತವೆ ಗ್ಯಾರಂಟಿನೂ. ಇವಳೇನ ಹೊಂಟೋಗ್ಬಿಟ್ಲು ಅಂತಂದ್ರೆ ನೀನು ನಾನೇನೇ ಸಪೋರ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಪಂಚಾಯತಿ ಕಲಾಕ್ಬಿಟ್ಟು ಪಂಚಾಯತಿನಾಗ ಎಕ್ಕಡ್ದಾಗ ಕೊಡಿಸ್ತಾನೆ ಇವ್ರ ಗಂಡ. ಏನೇ ಸುಮ್ಕಿರಿ, ನಾನು ಲೆಟ್ರ್ ಬರೀತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ ಅಂದ್ರೂ ಸುಮ್ಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಅದಕ್ಕೆ ನಿಮ್ಮನ್ನು ನಾನು ಕರ್ಕೊಂಬಿಟ್ಟು ಬರ್ಬಾರ್ದಾಗಿತ್ತು. ನಾನು ಅನ್ಕೊಂಡೆ ಅಲ್ಲೇನೇ ನಿಮ್ಮನ್ನು ಕರ್ಕೊಂಬಿಟ್ಟು ಬರೋದು ಬೇಡ ಅಂತ ಹೇಳ್ಬಿಟ್ಟು. ಆದರೆ ಅಯ್ಯೋ ಏನೋ ಇರಲಿ ಅಂತ ಕರ್ಕೊಂಬಿಟ್ಟು ಬಂದರೆ ಈ ಅವತಾರ. ನಾನು ಏನಾರ ಲೆಟ್ರ್ ಬರೀತೀನಿ, ನಿಮ್ಗೆ ಯಾಕೆ? ನಿಮಗೆ ಕೊನೆನಾಗ ಗೊತ್ತಾಯ್ತದೆ ನಾನು ಏನು ಬರ್ದಿದ್ದೀನಿ ಏನು ಮಾಡಿದ್ದೀನಿ ಅಂತ. ಸುಮ್ಕಿರು. ನನ್ನ ಗಂಡಂಗಿಂತ ನೀನೇ ಎಷ್ಟೋ ವಾಸಿ. ನನ್ನ ಗಂಡ ಪ್ರತಿದಿನ ಬೈತಾನೆ, ಮನೆ ಬಿಟ್ಟು ಹೋಗು ಅಂತ ಹೇಳ್ತಾವನೆ. ನೋಡು, ನೀನು ಹೆಂಗಿದ್ರು, ನೀನು ಚೆನ್ನಾಗಿಲ್ಲ ಅಂದರೆ ನೋಡೋಕ್ಕೆ ನೀನು ವಕ್ರವಾಗಿದ್ರು ಹೆಂಗಿದ್ರು ನಿನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಈ ಪದ್ದಿ ಒಂದು ಕಿತ ಮಾತು ಕೊಟ್ಲು ಅಂತಂದರೆ ಈ ಪದ್ದಿ ತಪ್ಸಕ್ಕಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನಾನು ನಿನ್ನ. ಮುಗೀತು ನಮ್ಮ ಕತೆ. ಟಾಟಾ ಬಾಯ್ ಬಾಯ್, ಹೋಯ್ತೀವಿ. ಅಯ್ಯೋ ಪದ್ದಕ್ಕ, ಯಾಕೆ ಬೇಕಿದೆಲ್ಲನೂ? ಯವ್ವ ಏನೋ ಎಡವಟ್ ಮಾಡ್ತೀಗ ನೀನಂತೂ. ಮುಗೀತು ನಮ್ಮ ಕತೆ. ನಿನ್ನ ಬಿಟ್ಟು ನನ್ನಿಂದನೂ ಇರೋದಕ್ಕಾಗ್ತಾ ಇಲ್ಲ. ಇನ್ನೇನು ಬರಲಪ್ಪ ಮುಂದಕ್ಕೆ. ಹಾಂ, ಒಂದು ಕೆಲಸ ಮಾಡೋಣ ಇಬ್ರು. ಈ ಭಾನುವಾರ ಸಂಜೆ ಮನೆ ಬಿಟ್ಬಿಟ್ಟು ಓಡೋಗೋಣ. ಅವ್ವ ಅಯ್ಯಯ್ಯೋ ಅಕ್ಕ, ಪೊದ್ದಕ್ಕ ಬ್ಯಾಡ ಅಂತ ಹೇಳ್ತಿದ್ದೀನಿ ತಾನೇ. ನನ್ನ ಮಾತು ಕೇಳು, ಓಡೋಗೋಣ ಅಂತ ಬರೀತಿದೀಗ ನೀನು. ಲೇ ಪೊದ್ದಿ, ಇದು ಯಾಕೋ ಅತಿ ಆಯ್ತು. ನೀನು ತುಂಬ ಅತಿ ಮಾಡ್ತಾ ಇದೀಯಾ, ನೀ ಸುಮ್ಕಿರೆ. ನಿನ್ನ ಹತ್ರ ದುಡ್ಡೈತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಿನ್ನ ಹತ್ರ ಎಷ್ಟು ದುಡ್ಡೈತೋ ಪಾಪ ಅಂತ ಅನ್ನಿಸ್ತೈತೆ. ನಿನಗೆ ಗೊತ್ತಾ, ನನ್ನ ಹತ್ರ ನಮ್ಮಮ್ಮ ಕೊಟ್ಟಿರೋ ಒಡವೆ ತುಂಬಾ ಇದ್ದಾವೆ. ಹಾಗೇನೆ ನಾನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡಿಕೊಂಡ್ರೆ 1,00,000 ರೂಪಾಯಿ ದುಡ್ಡು ನನ್ನ ಹತ್ರನೇ ಐತೆ. ನಾನು ಒಂದು ಕೆಲಸ ಮಾಡೋಣ, ನಾನು ಬರೋ ದಿನ ಎಲ್ಲ ಒಡವೆ ದುಡ್ಡು ಎಲ್ಲನೂ ಎತ್ಕೊಂಡು ಬರೋಕ್ಕಂತೂ ಆಗಕ್ಕಿಲ್ಲ, ಎಲ್ಲ ದುಡ್ಡು. ಅದಕ್ಕೇನೆ ಇವತ್ತು ಸಂಜೆ ಹೇಳ್ತೀನಿ. ಇದ್ರಾಗೆ ನಾನು ಅಡ್ರೆಸ್ ಬರೆದಿರ್ತೀನಿ ನೋಡಿ ಹಿಂದೆಗಡೆ. ಆ ಅಡ್ರೆಸ್ ಹತ್ರ ಆ ಲೊಕೇಶನ್ನಾಗೆ ನಿಮಗೆ ಎಲ್ಲನೂ ಒಡವೆ ದುಡ್ಡು ಎಲ್ಲ ಇಕ್ಕಿರ್ತೀನಿ. ನೀನು ಬಂದು ಸೇಫಾಗಿ ತಗೊಂಡು ಹೋಗು. ಆಮೇಕಿಂದ ನಾನು ಭಾನುವಾರ ಸಂಜೆ ಅದೇ ಜಾಗಕ್ಕೆ ಬಂದ್ಬಿಟ್ಟು ರಾತ್ರಿ ನಿಂತ್ಕೊತೀನಿ 10 ಗಂಟೆಗೆ. ನೀನು ಅಷ್ಟೊತ್ತಿಗೆ ಬಾ. ಇಬ್ರು ಮನೆ ಬಿಟ್ಬಿಟ್ಟು ಓಡೋಗೋಣ. ಅಷ್ಟೇನೆ. ನನಗೂ ನೀನು ಅಂದರೆ ತುಂಬ ಇಷ್ಟ. ಲೇ ಪೊದ್ದಿ, ಒಡವೆ ದುಡ್ಡು ಎಲ್ಲ ನನಗೆ ಇಕ್ತಿಯೇನೆ. ನಿನ್ಗೆ ಏನೇ ಬಂದೈತಿ ನಿನಗೆ ದೊಡ್ಡ ರೋಗ. ಅಯ್ಯೋ ನಿನ್ನ ಗಂಡ ಹೊಡೆದ, ನಿನ್ನ ಗಂಡ ಏನು ಬಡದ್ನ ಬೈದ ತಾನೆ. ಅಷ್ಟು ಕೇಳಿಯೋ ಮನೆ ಬಿಟ್ಬಿಟ್ಟು ಓಡೋಗೋದು, ಜೊತೆಗೆ ಒಡವೆ ದುಡ್ಡು ಎಲ್ಲ ಬಾಸ್ಕೊಂಡು ಓಡೋಗ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದೀಗಲ್ಲೇ. ಯವ್ವ ಬುದ್ಧಿವಂತೆ ಎಲ್ಲ ನೀನು, ದಡ್ಸಿಕ ಮಣಿ ಬಿಡು. ನೋಡ್ತಿರೋ ಯಾವನು ಅವನವನು ದುಡ್ಡು ಪಡ್ಡು ಎಲ್ಲ ಎತ್ಕೊಂಡು ದೌಡ. ಅವನ ಅಕಸ್ಮಾತ್ ನನ್ನ ಅಂಕಲ್ ಆಗಿದ್ರೆ, ಮುದುಕ ಆಗಿದ್ರೆ ಏನೇ ಮಾಡ್ತೀಗ? ಅದೆಲ್ಲ ಮುಂದೆ ಗೊತ್ತಾಯ್ತದೆ. ನಿಮ್ಗೂ ಒಂದು ಕೆಲಸ ಐತಿಲಿ, ಮಾಡಿವಂತೆ ಸರಿನಾ? ನೋಡು, ನಾನೇನೋ ಮಾಡ್ತೀನಿ. ನಾವು 3 ಜನಗೂ ಮಾತ್ರ ನೀ ಲೆಟ್ರ್ ಬರ್ತಿರೋ ವಿಷಯ ಗೊತ್ತಿರಬೇಕು. ಇನ್ನು ಮನೆಗಿರೋರ್ಗಿರ್ಬೋದು, ಯಾರಿಗೂ ಈಸಿಯಾಗಿ ಗೊತ್ತಾಗೋದು ಬೇಡ. ಯಾಕಂದರೆ ಯಾರು ಕಳ್ರೋ ಯಾರಿಗೆ ಗೊತ್ತು. ಒಬ್ಬರಿಂದ ಒಬ್ರಿಗೆ ಗೊತ್ತಾಗೋಗ್ಬಿಟ್ಟು ಆಮೇಕಿಂದ ಸುಮ್ಮನೆ ಅಡ್ವರ್ಟ್ ಆಯ್ತದೆ. ನೋಡು, ಈ ಪತ್ರ ಎಲ್ಲನೂ ಬರೆದಿದ್ದಾಯ್ತು ನೋಡಿ. ಆ ಹುಡುಗವನಲ್ಲ, ಆ ಹುಡುಗನ ಕೈ ಕೊಡು ಅಂತ ಹೇಳ್ಬಿಟ್ಟು ಅವನು ಯಾರು ಲೆಟ್ರ್ ಬರ್ದವನಲ್ಲ, ಅವನೇ ಹೇಳಿ ಕಳ್ಸವನಲ್ಲ. ಆ ಹುಡುಗನ ಕೈಲಿ ಕೊಟ್ರೆ ನಾನು ಇಸ್ಕತೀನಿ ಬೇಕಾದ್ರೆ ಲೆಟ್ರನ್ನ ಅಂತ ಹೇಳ್ಬಿಟ್ಟು. ನೋಡೋಣ ಬಾ. ಹಂಗಂತನೂ ಹೇಳೋನೇನೆ. ಕಣಜೇಮ್ಮ, ಹಂಗೂ ಹೇಳೋನೆ. ಲೆಟ್ರು ಏನ ಬೇಕಾರ ಹುಡುಗನ್ ಕೊಟ್ರೆ ದಿನ ಹುಡುಗನ ಹತ್ರ ಕೇಳಿ ವಿಚಾರಿಸಿ ನಾನು ಲೆಟ್ರನ್ನ ಇಸ್ಕೊಂತೀನಿ, ಲೆಟ್ರಿಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋನೆ. ನೋಡೋಣ ಬರ್ರಿ. ಅಯ್ಯೋ, ಅದು ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಈ ಹುಡುಗಂಗೆ ಲೆಟ್ರ್ ಕೊಟ್ಟಿರೋದು ಆ ಹುಡುಗ ಮಾಡಿಕೊಂಡಿರ್ತಾನೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇವತ್ತೇನೇ ತಗ್ಲಾಕೋಬೋದು. ಇವತ್ತು ಸಂಜೆ ಅಂತ ಹೇಳಿದಿಂತಾನೆ ಪಕ್ಕ ತಗ್ಲಾಕಂತಾರೆ. ಏನು ತಗ್ಲಾಕೊಳ್ಳೋದು ಏನು ಕಥೆಯೋ. ಸರಿ ಬಿಡು, ನೀನು ಹೇಳ್ದಂಗೆ ಏನೇ ಆಗಲಿ, ನೀನೇನೋ ಐಡಿಯಾ ಮಾಡಿದ್ದೆ ಅಂದಮೇಲೆ ಸರಿಯಾಗೇನೇ ಇರ್ತದೆ. ಸರಿ ಬಾ, ಈ ಲೆಟ್ರನ್ನ ಹುಡುಗಂಗೆ ಕೊಡೋಣ. ಆದರೆ ಮನಸ್ಸಿಂದ ಮಾತ್ರ ಓಡೋಗೋ ಪ್ಲಾನ್ ಮಾತ್ರ ಮಾಡಬೇಡ. ಈಗಲೇ ಹೇಳಿದ್ದೀನಿ, ಈಗಿನ ಕಾಲದಾಗೆ ಯಾರನ್ನೂ ನಂಬಂಗಿಲ್ಲ, ಯಾರೂ ಸರಿ ಇಲ್ಲ. ನನಗೇನು ಗೊತ್ತಿಲ್ವಾ? ಬಾ. ಹೆಂಗನಾಗಲಿ ಪೊದ್ದಿನ ಭಾನುವಾರದತ್ತು ಹೊಸಿ ಹುಷಾರಾಗಿ ನೋಡ್ಕ. ಪೊದ್ದಿ ಹಿಂದೆ ಮುಂದೆ ಓಡಾಡು. ಯಾಕಂದರೆ ನೋಡು 10 ಗಂಟೆಗೆ ಬರ್ತೀನಿ ಅಂತ ಬರ್ದ್ಬಿಟ್ಟವಳಿ. ಒಡವೆ ದುಡ್ಡು ಎಲ್ಲ ಎತ್ಕೊಂಡ್ಬಿಟ್ಟು ಹುಡ್ಕೊಂಡು ಕೊಟ್ಬಿಟ್ಟು ಯಾವನ 420ಗೆ ಆಮೇಕಿಂದ ಹಂಗೆ ಎಸ್ಕೇಪ್ ಆಗೋಗ್ಬಿಟ್ರೆ ಈಗಿನ ಕಾಲದಾಗ ಯಾರು ನಂಬಕ್ಕಾಗಿಲ್ಲ ಅಲ್ವಾ? ಗಂಡು ಹುಡುಗ ಯಾವನೋ ಏನು ಕತೆನೋ ಗೊತ್ತಿಲ್ಲ. ನೀನು ಹುಷಾರಾಗಿ ಪೊದ್ದಿನೇ ನೋಡ್ಕೊತಾ ಇರು ಮನೆಯಾಗೆ, ಸರಿನಾ? ಸರಿ ಅಕ್ಕ,
ಇಲ್ಲ ನಾನಂತೂ ನೋಡ್ಕೊಂತಾನೆ ಇರ್ತೀನಿ. ಆದರೆ ಏನಾಯ್ತದೋ ಏನೋ ಗೊತ್ತಿಲ್ಲ. ಆದರೂ ಎಲ್ಲೂ ಬಿಡಕ್ಕಿಲ್ಲ ಬಿಡು. ಪೊದ್ದಕ್ಕನ ಮನಸ್ಸು ಕೆಟ್ಬಿಟ್ಟೈತೆ. ಗಂಡ ಹೆಂಗ್ ಸಿಕ್ರಂಗೆ ಬೈದ್ಬಿಟ್ಟ ಆ ಅಣ್ಣಯ್ಯ. ಅದಕ್ಕೇನೆ ಇವಾಗ ಹಿಂಗೂ ಶಾನೆ ಬೇಜಾರಾಗ್ಬಿಟ್ಟೈತೆ. ಹಿಂಗೆ ಬೈದ್ಬಿಟ್ನಲ್ಲ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಷ್ಟೊಂದೆಲ್ಲನೂ ಮನಸ್ಸು ಕೆಡಿಸ್ಕೊಂಬಿಟ್ಟು ಆ ಹುಡುಗನಿಂದನೇ ಹೊಂಟೋಗೋಣ ಅಂತ ಪ್ಲಾನ್ ಮಾಡಿರ್ಬೇಕೋ ಏನೋ. ಬಿಡು ಬಾ ಹೋಗೋಣ. ಅಪ್ಪು ತಗ ಈ ಲೆಟರ್ನ. ಅದೇ ನೀನು ಅಣ್ಣಯ್ಯ ಬಂದು ಕೊಟ್ಟಿತ್ತು ಅಂತ ಹೇಳ್ದಲ್ಲ ಲೆಟರ್ನ. ಈ ಲೆಟರ್ನ ತಗೊಂಡು ನೀನೇನಿಯ ಅವರು ಕೊಟ್ಬಿಡು. ನೀನು ಇಟ್ಕೊಂಡಿದ್ರೆ ಬಂದು ಇಸ್ಕೊತಾರೆ ಅಂತ ಹೇಳ್ಬಿಟ್ಟು ನೀನೇ ಹೇಳ್ದಲ್ಲ. ಇಸ್ಕೊತಾರಂತೆ. ನಿನಗೆ ಅಂತ ಹೇಳ್ಬಿಟ್ಟು ನೋಡು ಚಾಕ್ಲೇಟ್ ಸಮೇತ ತಂದಿದ್ದೀನಿ. ಈ ಚಾಕ್ಲೇಟ್ನ ನೀನು ತಿಂದ್ಬಿಟ್ಟು ತಗ ಈ ಲೆಟರ್ನ ಬಚ್ಚಿಟ್ಕೊಂಡಿರು. ನೋಡು ಅವ್ರು ಬಂದು ಕೇಳ್ತಾರೆ. ಅವ್ರು ಬಂದು ಕೇಳಿದ ತಕ್ಷಣ ಏನಿಯಾ ಅವ್ರಿಗೆ ಲೆಟರ್ ಕೊಟ್ಬಿಟ್ಟು ಓಡ್ ಬಂದು ನನಗೆ ಹಿಂದೆನೇ ನನಗೆ ಹೇಳ್ಬಿಡ್ಬೇಕು, ಸರಿನಾ? ಅವ್ರಿಗೆ ಲೆಟ್ರ್ ಕೊಟ್ಟು ಅಕ್ಕ ಅವ್ರ ಲೆಟ್ರ್ ಇಸ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ಪಟ್ ಅಂತ ಬಂದು ನನಗೆ ಹೇಳ್ಬೇಕು ನೀನು, ಸರಿನಾ? ನಿಂಗೆ ಇನ್ನೊಂದು ಚಾಕ್ಲೇಟ್ ಕೊಡಿಸ್ತೀನಿ. ಇನ್ನೊಂದು ಚಾಕ್ಲೇಟ್ ಕೊಡಿಸ್ತೀಯಾ ಅಕ್ಕ? ಆಯ್ತು ಹೇಳ್ತೀನಿ ನಾನೇನೇನೆ. ನೋಡು ಲೆಟರ್ ಮಾತ್ರ ಹುಷಾರು. ಲೆಟರ್ ಮಾತ್ರ ಗಿಳಿಯಕ್ಕೆಲ್ಲ ಹೋಗ್ಬೇಡ. ಲೆಟರ್ನ ತುಂಬ ಹುಷಾರಾಗಿ ಏನೇ ಎತ್ತಿಕ್ಕೊಬೇಕು ನೀನು, ಸರಿನಾ? ನೋಡು ಅವ್ರು ಬಂದು ಕೇಳಿದ ತಕ್ಷಣ ಗೊತ್ತಲ್ಲ ನಿಂಗೆ, ಮನೆ ಹತ್ರ ಬಂದ್ಬಿಟ್ಟು ಪೊದ್ದು ಅಕ್ಕ ಹಿಂಗೆ ನಿಧಾನಕ್ಕೆ ಬಂದು ನಾನು ಒಬ್ಬಳ ಹತ್ರನೇ ಹೇಳು, ಪೊದ್ದು ಅಕ್ಕ ಹಿಂಗೆ ಲೆಟರ್ನ ಹಿಂಗೆ ಕೊಟ್ಟೆ ಇಸ್ಕೊಂಡು ಹೋದ್ರು ಅವರು ಅಂತ ಹೇಳ್ಬಿಟ್ಟು ಬಂದು ನಿಧಾನಕ್ಕೆ ನನಗೆ ಹೇಳ್ಬೇಕು, ಸರಿನಾ? ಸರಿ ಅಕ್ಕ, ಯಾರಿಗೂ ಹೇಳಲ್ಲ, ನಿಂಗೆ ಒಬ್ಳಿಗೆ ನಿಧಾನಕ್ಕೆ ಬಂದು ಹೇಳ್ತೀನಿ. ಸರಿ ಪುಟ್ಟ, ಹೋಗಿ ಇವಾಗ ಚಾಕ್ಲೇಟ್ ತಿನ್ಕೊಂಡು ಲೆಟರ್ನ ಭದ್ರವಾಗಿ ಎತ್ತಿಕ ಸ್ಕೂಲ್ ಬ್ಯಾಗ್ನಾಕೋ ಯಾವ್ದರಕ್ಕನ ಇಕ್ಕೊಂಡಿರು, ಸರಿನಾ? ಅವ್ರು ಬಂದು ಕೇಳಿದಾಗ ಆಮೇಲೆ ಕಳೆದ್ಗಿಳ್ದು ಹಾಕ್ಬೇಡ. ಏನಿದ್ರು ಬಂದು ನನ್ನ ಹತ್ರ ಹೇಳ್ಬೇಕು. ಅವ್ರು ಏನಾರ ಹೇಳಿದ್ರು ಬಿಟ್ರು ನನ್ನ ಹತ್ರ ಬಂದ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ಬೇಕು. ಸರಿ ಅಕ್ಕ, ಹೇಳ್ತೀನಿ. ಸರಿ ಕಣಪ್ಪ, ಹೋಗು ಹುಷಾರ್, ಆಟಾಡ್ಕೊ ಹೋಗು. ಫಸ್ಟ್ ಲೆಟರ್ನ ಎತ್ತಿಕ್ಬಿಟ್ಟು ಆಟಾಡ್ಕೊ ಹೋಗು. ಓಡು. ಲೇ ಬುದ್ಧಿ, ನಂಗೆ ಯಾಕೋ ನೀನು ಮಾಡಿ ಸರಿ ಅಂತ ಅನ್ನಿಸ್ಲೇ ಇಲ್ಲ ಕಣಮಿ. ಆದ್ರೆ ನನಗೆ ಅನ್ನಿಸ್ತಾ ಇತ್ತು ಜಯಮ್ಮ, ನಾನು ಮಾಡಿ ಸರಿ ಅಂತ ಹೇಳ್ಬಿಟ್ಟು. ಏನು ಎದ್ರಕೋಬೇಡ್ವೆ, ನಾನೇನು ಮನೆ ಬಿಟ್ಬಿಟ್ಟೆ ನೋಡೋಗಕ್ಕಿಲ್ಲ. ನನಗೇನು ತಲೆಗೆಟ್ಟೈತ ಮನೆ ಬಿಟ್ಬಿಟ್ಟು ಓಡೋಗಕ್ಕೆ? ಅಯ್ಯೋ ನೋಡಿ ಸುಮ್ಕೇನಿಯ, ನನ್ನ ಪಿಲ್ಲ ನಿನಗೆ ಅರ್ಥ ಆಗಕ್ಕಿಲ್ಲ. ಒಂದು ಗಂಟು ರೆಡಿ ಮಾಡ್ಬೇಕಲ್ಲ. ಸರಿ ಬಾ ನೀನು ಫಸ್ಟ್. ನಿಜವಾಗ್ಲೂ ಒಡವೆ ದುಡ್ಡು ಎಲ್ಲ ಕಟ್ಬಿಡ್ತೀಯನೇ? ನನಗೇನು ತಲೆ ಕೆಟ್ಟೈತಾ? ನಡಿ ಸುಮ್ಮನೆ.